statements and select the correct option. Euchromatin is loosely packed chromatin. Heterochromatin is transcriptionally active. Histone octamer is wrapped by negatively charged DNA in a nucleosome. Histones are rich in lysine and arginine. A typical nucleosome is 400 base pair of DNA helix. ಈ ಆಪ್ಷನ್ಗಳಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇದನ್ನ ನೀಟ್ 2022 ಅಲ್ಲಿ ಕೇಳಿರುವಂತದ್ದು. ನಾವು ಕರೆಕ್ಟ್ ಆಗಿ NCERT ಪ್ಯಾರಾಗ್ರಾಫ್ ಅನ್ನ ನೋಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಹಿಸ್ಟೋನ್ಸ್ ಆರ್ ರಿಚ್ ಇನ್ ಬೇಸಿಕ್ ಅಮೈನೋ ಆಸಿಡ್ ರೆಸಿಡ್ಯೂಸ್ ಲೈಕ್ ಲೈಸಿನ್ ಅಂಡ್ ಆರ್ಜಿನೈನ್. ಆರ್ಜಿನೈನ್ ಮತ್ತೆ ಲೈಸಿನ್ ಅಲ್ಲಿ ಅಮೈನ್ ಗ್ರೂಪ್ ಅನ್ನುವಂಥದ್ದು ಜಾಸ್ತಿ ಇರ್ತದೆ. ಸೊ ಇದನ್ನ ಬೇಸಿಕ್ ಅಮೈನೋ ಆಸಿಡ್ ಅಂತ ಹೇಳ್ತೇವೆ. ಯಾವೆಲ್ಲ ಅಮೈನೋ ಆಸಿಡ್ ಅಲ್ಲಿ COOH ಗ್ರೂಪ್ ಜಾಸ್ತಿ ಇರ್ತದೆ ಅದನ್ನ ಅಸಿಡಿಕ್ ಅಂತ ಹೇಳ್ತೇವೆ. ಸೊ ಇನ್ ಕೇಸ್ ಆಫ್ ಹಿಸ್ಟೋನ್ ಆರ್ಜಿನೈನ್ ಮತ್ತೆ ಲೈಸಿನ್ ಜಾಸ್ತಿ ಇರೋದ್ರಿಂದ ಬೇಸಿಕ್ ಗ್ರೂಪ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಅನ್ನ ಈ ಹಿಸ್ಟೋನ್ ಪ್ರೋಟೀನ್ ಗಳಿಗೆ ಕೊಡುತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ ಏನಂದ್ರೆ ನೆಗೆಟಿವ್ಲಿ ಚಾರ್ಜ್ DNA ಈಸ್ wrapped ಅರೌಂಡ್ ಪಾಸಿಟಿವ್ಲಿ ಚಾರ್ಜ್ ಹಿಸ್ಟೋನ್ ಟು ಫಾರ್ಮ್ ನ್ಯೂಕ್ಲಿಯೋಸೋಮ್ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ನೋಡೋದಾದ್ರೆ ಟಿಪಿಕಲ್ ನ್ಯೂಕ್ಲಿಯೋಸೋಮ್ ಕಂಟೈನ್ಸ್ 200 ಬೇಸ್ ಪೇರ್ ಆಫ್ DNA ಹೆಲಿಕ್ಸ್. ಆಪ್ಷನ್ ಅನ್ನು ನೋಡಿದ್ರೆ ನಮಗೆ 400 ಬೇಸ್ ಪೇರ್ ಅಂತ ಕೊಟ್ಟಿದ್ದಾರೆ. ಸೊ ಇದು 200 ಬೇಸ್ ಪೇರ್ ಇದ್ದಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಆಪ್ಷನ್ ಇ ಇಸ್ ಇನ್ಕರೆಕ್ಟ್. ಹಿಸ್ಟೋನ್ಸ್ ಆರ್ ರಿಚ್ ಇನ್ ಲೈಸಿನ್ ಅಂಡ್ ಆರ್ಜಿನೈನ್, ಇದು ಕರೆಕ್ಟ್. ಹಾಗೆ ಹಿಸ್ಟೋನ್ ಆಕ್ಟೋಮರ್ ಇಸ್ wrapped ಬೈ ನೆಗೆಟಿವ್ಲಿ ಚಾರ್ಜ್ DNA ಇನ್ ನ್ಯೂಕ್ಲಿಯೋಸೋಮ್, ಇದು ಕೂಡ ಕರೆಕ್ಟ್. ಉಳಿದ ಆಪ್ಷನ್ ಗಳನ್ನ ನೋಡೋದಾದ್ರೆ ಇಲ್ಲಿ ನೋಡಿ, some regions of the chromatin are loosely packed and they are referred to as euchromatin. Euchromatin ಅಂದ್ರೆ loosely pack ಆಗಿರುವಂತಹ DNA ಅಥವಾ ಕ್ರೋಮೋಸೋಮ್. ಈ ಕ್ರೋಮ್ಯಾಟಿನ್ ಇನ್ನೊಂದು ರೀತಿಯಲ್ಲಿ ಪ್ರೆಸೆಂಟ್ ಇರ್ತದೆ, ಅದನ್ನ ಹೆಟಿರೋಕ್ರೋಮ್ಯಾಟಿನ್ ಅಂತ ಹೇಳ್ತಾರೆ. ಅದು ಡೆನ್ಸ್ಲಿ ಪ್ಯಾಕ್ ಆಗಿರುತ್ತೆ. ಸೊ ಯೂಕ್ರೋಮ್ಯಾಟಿನ್ ಲೂಸ್ಲಿ ಪ್ಯಾಕ್ ಆಗಿರೋದ್ರಿಂದ ಅದರ ಮೇಲೆ ಪಾಲಿಮರೇಸ್ ಎನ್ಸೈಮ್ ಇರ್ಬೋದು, RNA ಪಾಲಿಮರೇಸ್ ಇರ್ಬೋದು, ಆಕ್ಟ್ ಆಗಿ ರಿಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್ ಇವೆಲ್ಲ ಪ್ರಾಸೆಸ್ ಅನ್ನ ಮಾಡುತ್ತೆ. ಸೊ ಇದು ಟ್ರಾನ್ಸ್ಕ್ರಿಪ್ಷನಲ್ಲಿ ಆಕ್ಟಿವ್. ಹಾಗೆ ಹೆಟಿರೋಕ್ರೋಮ್ಯಾಟಿನ್ ಅನ್ನುವಂಥದ್ದು ಟ್ರಾನ್ಸ್ಕ್ರಿಪ್ಷನಲ್ಲಿ ಇನ್ಆಕ್ಟಿವ್. ಯಾಕಂದ್ರೆ ಇದು ತುಂಬಾ ಡೆನ್ಸ್ಲಿ ಪ್ಯಾಕ್ ಆಗಿರೋದ್ರಿಂದ ಅದರ ಮೇಲೆ ಯಾವುದೇ ರೀತಿಯಾದಂತ ಪಾಲಿಮರೇಸ್ ಎನ್ಸೈಮ್ಗಳು ರಿಯಾಕ್ಟ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಸೊ ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ರಿಪ್ಲಿಕೇಶನ್ ಆಗಿರ್ಬೋದು ಅಥವಾ ಯಾವುದೇ ಪ್ರಾಸೆಸ್ ಕೂಡ ಹೆಟಿರೋಕ್ರೋಮ್ಯಾಟಿನ್ ಅಲ್ಲಿ ಪಾಸಿಬಿಲಿಟಿ ಇಲ್ಲ. ಇದು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಇನ್ಆಕ್ಟಿವ್. ಸೊ ನಾವು ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ ಯೂಕ್ರೋಮ್ಯಾಟಿನ್ ಇಸ್ ಲೂಸ್ಲಿ ಪ್ಯಾಕ್ಡ್ ಕ್ರೋಮ್ಯಾಟಿನ್, ಇದು ಕರೆಕ್ಟ್. ಹಾಗೆ ಹೆಟಿರೋಕ್ರೋಮ್ಯಾಟಿನ್ ಇಸ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಆಕ್ಟಿವ್ ಅಂತ ಕೊಟ್ಟಿದ್ದಾರೆ, ಇದು ಇನ್ಕರೆಕ್ಟ್. ಇದು ಇನ್ಆಕ್ಟಿವ್ ಅಂತ ಇದ್ದಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ನಮಗೆ ಬರೀ ಸಿ ಮತ್ತೆ ಡಿ ಆಪ್ಷನ್ ನೋಡಿದಾಗ್ಲೇ ಗೊತ್ತಾಗ್ತದೆ ಆಪ್ಷನ್ ಬಿ ಕರೆಕ್ಟ್ ಅಂತ. ಆದ್ರೂ ಬಿ ಮತ್ತೆ ಎ ಆಪ್ಷನ್ ಗಳು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಬಿ. ACD ಕಂಟೈನ್ ಇರುವಂತಹ ಬಿ ಆಪ್ಷನ್ ಇಸ್ ಕರೆಕ್ಟ್. ನಿಮ್ಗೆ ಈ ಕ್ವಶನ್ ಆನ್ಸರ್ ಡಿಸ್ಕಷನ್ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಶನ್ ಆನ್ಸರ್ ಡಿಸ್ಕಷನ್ಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.